ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಅಷ್ಟು ದಿನ ಎಲ್ಲ ಕೂಡಿಟ್ಟ ಜ್ಯುವೆಲ್ರಿ ಸೆಟ್ಟನ್ನು ನಾನು ಈಗ ಜೋಡಿಸ್ತಾ ಇದ್ದೀನಿ. ನೋಡಿ ಹೇಗೆ ಬೇಕು ಹಾಗೆ ಇಟ್ಟಿದ್ದೆ, ಅದನ್ನು ನಾನೀಗ ನೀಟಾಗಿ ಜೋಡಿಸ್ತೀನಿ. ನನ್ನ ಹತ್ರ ಯಾವ್ಯಾವ ಜ್ಯುವೆಲ್ರಿ ಸೆಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನೋಡಿ, ಅಷ್ಟು ದಿನ ಫ್ರೆಂಡ್ಸ್ ಹಾಕೋದು ಹೇಗೆ ಬೇಕು ಹಾಗೆ ಬಿಸಾಕೋದು ಹಾಗೆ ಮಾಡ್ತಿದ್ದೆ. ಈಗ ನಾನು ಇದನ್ನು ನೀಟಾಗಿ ಜೋಡಿಸ್ತೀನಿ, ಅದ್ರ ಜೊತೆಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಓಕೆನಾ? ಸ್ಟೋನ್ ಇದು ನೋಡಿ ಫ್ರೆಂಡ್ಸ್, ಈ ಥರ ಇದೆ ಈ ಸೆಟ್ಟು. ನೋಡಿ, ಇದು ತುಂಬ ವರ್ಷಗಳ ಹಿಂದೆ ತಗೊಂಡಿದ್ದು, ಒಂದು 7 ವರ್ಷ ಆಯಿತು ತಗೊಂಡಿದ್ದು. ಫ್ರೆಂಡ್ಸ್, ಇದು ಒಂದು ಜ್ಯುವೆಲ್ರಿ ಸೆಟ್ಟು. ಸಿಂಗಲ್ ಸರ ಇದನ್ನು. ಈ ಥರ ಇದು ಶಾರ್ಟ್ ಸರ, ನೆಕ್ಲೆಸ್ ಥರ. ಫ್ರೆಂಡ್ಸ್, ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸೇಮ್ ಇದೇ ಟೈಪ್ ಇನ್ನೊಂದು ಸ್ಟೋನ್ ಇದೆ, ಒಂದೇ ಒಂದು ಸ್ಟೋನು. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇದು ಸಿಂಪಲ್ ಆಗಿ ತುಂಬ, ಇದು ಸ್ಯಾರಿಗಳಿಗೆ ಸಿಂಪಲ್ ಆಗಿದೆ ಅಲ್ವಾ? ಒಂದೇ ಒಂದು ಸ್ಟೋನ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮೊನ್ನೆ ತಗೊಂಡಿರೋದು ರೀಸೆಂಟ್ಲಿ. 1 ಗ್ರಾಮ್ ಗೋಲ್ಡ್ ಇದು ಕೂಡ 1 ಗ್ರಾಮ್ ಗೋಲ್ಡೇ. ಚೆನ್ನಾಗಿದೆ ಅಲ್ವಾ?
ಫ್ರೆಂಡ್ಸ್ ನೋಡಿ, ಹೇರ್ ಸ್ಟೈಲಿಗೆ ಅಂತ ಹೇಳಿ ಅಷ್ಟೆಲ್ಲ ತೊಗೊಂಡಿದ್ದೀನಿ. ರಬ್ಬರ್, ಬ್ಲ್ಯಾಕ್ ರಬ್ಬರ್ಗಳಿವು, ಪ್ಲೇನ್ ಬ್ಲ್ಯಾಕ್ ರಬ್ಬರ್ಗಳು. ಮತ್ತು ನೋಡಿ, ಹೂವಿನ ದಿಂಡು 3 ತೊಗೊಂಡಿದ್ದೀನಿ. ನಂತರ ಇದು ಕೂಡ ಹೇರ್ ಸ್ಟೈಲ್ಗೆ ಹಿಂಗೆ ಹಾಕಲಿಕ್ಕೆ, ಹಿಂಗೆ ಇವೆಲ್ಲ ಹೇರ್ ಸ್ಟೈಲಿಗೆ ಅಂತಾನೆ ತಗೊಂಡಿರೋದು. ಮತ್ತೆ ನೋಡಿ, ಹೇರ್ಸ್ ಎಲ್ಲ ಸೆಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಹಾಕಿ ಒಂದು ಹತ್ರ ಕಟ್ಟಿರ್ತೀನಿ. ಇದನ್ನು ಬೇರೆ ಬಾಕ್ಸಲ್ಲಿ ಶಿಫ್ಟ್ ಮಾಡ್ತೀನಿ. ಜ್ಯುವೆಲ್ರಿ ಮತ್ತು ಹೇರ್ ಸ್ಟೈಲ್ದು ಎಲ್ಲ ಮೆಟೀರಿಯಲ್ಸ್ನ ತೋರಿಸಾಗಿದೆ ನಾನೀಗ. ನೆಕ್ಸ್ಟ್ ಬಂದುಬಿಟ್ಟು ಮೇಕಪ್ ಮೆಟೀರಿಯಲ್ಸ್ನ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಹೇರ್ ಸೆಟ್ಟಿಂಗ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ. ಹೇರ್ ಡ್ರೈಯರ್, ಇದು ಫೇಶಿಯಲ್ಗೆ ಹೀಟ್. ಹೇರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಅಂತ ತಗೊಂಡಿರೋದು ಇದನ್ನ. ಹಾಗೆ ಸ್ಯಾರಿ ಕೂಡ ಸೆಟ್ ಮಾಡ್ಲಿಕ್ಕೆ ಅಂತಾನೆ ಯೂಸ್ ಆಗುತ್ತೆ, ಹೇರ್ ಸೆಟ್ಟಿಗೂ ಯೂಸ್ ಆಗುತ್ತೆ. ಎರಡಕ್ಕೂ ಇವೆಲ್ಲ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿ ತಗೊಂಡಿರೋದು ಫ್ರೆಂಡ್ಸ್, ಎಲ್ಲನೂ ಕೂಡ. ಇದು ನೋಡಿ, ಕರ್ಲಿ ಹೇರ್ ಮಾಡ್ಲಿಕ್ಕೆ ಅಂತ ತಗೊಂಡಿರೋದು ಇದನ್ನ. ಹೇರ್ಸ್ ಇದರಲ್ಲಿ ಹಾಕ್ಬಿಟ್ಟು ರೌಂಡ್ ರೌಂಡ್ ಮಾಡಿ ಕರ್ಲಿ ಹೇರ್ ಮಾಡ್ಲಿಕ್ಕೆ ಅಂತ ತಗೊಂಡಿರೋದು. ಇದು ಬಂದ್ಬಿಟ್ಟು ಹೇರ್ ಕಟ್ ಮಾಡ್ತೀನಲ್ವಾ, ಅವಾಗ ವಾಟರ್ ಸ್ಪ್ರೇಗೆ ಅಂತ ತಗೊಂಡಿರೋದು. ಅದರ ಜೊತೆಗೆ ನೋಡಿ, ಹೇರ್ ಕಟ್ ಮಾಡುವಾಗ ಮೈ ಮೇಲೆ ಬೀಳಬಾರ್ದು ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ. ನೋಡಿ, ಏಫ್ರಾನ್ ತಗೊಂಡಿದ್ದೀನಿ, ಹೇರ್ ಕಟ್ ಏಫ್ರಾನ್. ಇದು ಚಾರ್ವಿದು ಎಲ್ಲ ಕ್ಲಿಪ್ಸ್ಗಳು ಕ್ಯೂಟ್ ಆಗಿದೆ ಅಲ್ವಾ? ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಇದು ಚಾರ್ವಿದು ಬ್ಯಾಂಗಲ್ಸ್ ಬ್ಯಾಗ್. ಇದು ನೋಡಿ, ಸಿಲ್ವರ್ ಕಿಟ್, ಸಿಲ್ವರ್ ಫೇಶಿಯಲ್. ಇದೆಲ್ಲ ನಾನು ಯೂಸ್ ಮಾಡಲ್ಲ, ಎಲ್ಲಾದರೂ ಫೇಶಿಯಲ್ ಮಾಡಿಸ್ಕೊಂಡ್ರೆ ಅದಕ್ಕೆ ನಾನು ಯೂಸ್ ಮಾಡ್ತೀನಿ. ನಾನೇನಿದ್ರು ಫ್ರೂಟ್ ಫೇಶಿಯಲ್ ಒಂದೇ ಯೂಸ್ ಮಾಡೋದು, ಮತ್ತು ಗೋಲ್ಡ್ ಫೇಶಿಯಲ್ ಯೂಸ್ ಮಾಡ್ತೀನಿ. ಅದೇನಾದರೂ ಫಂಕ್ಷನ್ಗಳಿದ್ರೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇದು ನೋಡಿ, ಇನ್ಸ್ಟೆಂಟ್ ಗೋಲ್ಡ್ ಬೀಚ್ದು. ಇದು ಬ್ಲೀಚ್ ಮಾಡ್ಲಿಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ, ಬಟ್ ನಾನು ಒಂದ್ಸಲ ಯೂಸ್ ಮಾಡಿಲ್ಲ, ಹಾಗೆ ಇದೆ. ಇದು ವ್ಯಾಕ್ಸಿಂಗ್ ಮಾಡಲಿಕ್ಕೆ ಹನಿ ಬಿ ಹಾರ್ಟ್ ವ್ಯಾಕ್ಸ್. ಇದು ಕೂಡ ವ್ಯಾಕ್ಸೇ. ವ್ಯಾಕ್ಸ್ ಪೇಪರ್, ರೈಸರ್, ಫ್ರೆಂಡ್ಸ್, ಇವೆಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತಗೊಂಡಿರೋದು. ನಂತರ ನೋಡಿ, ಫೇಸ್ ಮೇಕಪ್ಪಿಗೆ ಅಂತ ಹೇಳ್ಬಿಟ್ಟು ನೋಡಿ, ರೋಸ್ ವಾಟರ್ ಇದೆ, ಫಿಕ್ಸರ್ ಇದೆ, ಎರಡೆರಡು ಇದೆ. 2 ಫಿಕ್ಸರ್ ಇದೆ, 2 ರೋಸ್ ವಾಟರ್ ಇದೆ. ಪ್ರೈಮರ್, ಆಮೇಲೆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಎಲ್ಲ ನೋಡಿ. ಬ್ಲೈಂಡರ್, ಬ್ರಷಸ್, ಕ್ರೀಮ್ಗಳು,
ಕನ್ಸಿಲರ್ಗಳು ಇವೆಲ್ಲ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಬೇಕಾದಾಗ ಮಾತ್ರ ಯೂಸ್ ಮಾಡ್ತೀವಿ. ನಾನು ಯೂಸ್ ಮಾಡೋದು ಈ ಕ್ರೀಮ್ ನೋಡಿ ಫ್ರೆಂಡ್ಸ್. ಈ ಕ್ರೀಮ್, ಈ ಪೌಡರ್ ಅಂದರೆ ಏನಾದರೂ ಫಂಕ್ಷನ್ಗಳಿದ್ದಾಗ ಮಾತ್ರ ಈ ಕ್ರೀಮು ಪೌಡರ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಡೈಲಿ ಕ್ರೀಮ್ ಇದು ಎಲ್ರಿಗೂ ಒಂದೇ. ನಮ್ಮ ಮನೆಯಲ್ಲಿ ನನ್ನ 2 ಮಕ್ಕಳಿಗೂ ಮತ್ತು ನಾನು ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀವಿ ಅಷ್ಟೇ. ಮತ್ತು ಪೌಡ್ರ್, ನಾರ್ಮಲ್ ಪೌಡ್ರನ್ನ ಯೂಸ್ ಮಾಡ್ತೀವಿ, ಪಾಂಡ್ಸ್ ಪೌಡ್ರನ್ನ ಯೂಸ್ ಮಾಡ್ತೀವಿ ಡೈಲಿಗೆ. ಎಲ್ಲಾದರೂ ಹೋಗ್ಬೇಕಂತ ಅಂದರೆ ಈ ಕ್ರೀಮ್ ಯೂಸ್ ಮಾಡ್ತೀನಿ ಮತ್ತು ಪೌಡ್ರನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಇದು ನನ್ನ ಸ್ಕಿನ್ ಟೋನಿಗೆ ಅಂತ ಹೇಳಿ ತೊಗೊಂಡಿರೋದು. ನನ್ನ ಸ್ಕಿನ್ ಟೋನ್ ಏನಿದೆ ಆ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಕ್ರೀಮ್ ಮತ್ತು ಪೌಡರ್. ಯಾರಾದರೂ ಮೇಕಪ್ ಮಾಡಿಸ್ಕೊಂಡಿದ್ರೆ ಐಲ್ಯಾಶಸ್ ಹಾಕಿ ನೀಟಾಗಿ ಮೇಕಪ್. ನನಗೆ ಗೊತ್ತಿಲ್ಲದೇ ತೊಗೊಂಬಂದು ಕೊಟ್ಟಿರೋದು ವಾಚ್ ಇದು. ತುಂಬ ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯಿತಾ ಫ್ರೆಂಡ್ಸ್?